ಅಮ್ಮವ್ರೆ, ಅದು ನಿಮ್ಮನ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಮೂರನೇ ಕಣ್ಣಿದೆ ತಿಳ್ಕೊಳ್ಳೋದಕ್ಕೆ. ಯಾರು ಬಂದಿದ್ದಾರೆ ಅಂತ ಸರಿಯಾಗಿ ಹೇಳು ಮಯೂರಿ. ಅದು ವಜ್ರೇಶ್ವರಿ ಅಂತ ಹೇಳಿದ್ರು. ಏನ್ ಮಯೂರಿ, ನೀನು ಅತ್ತೇನೆ ಆಟ ಆಡ್ಸಕ್ ಶುರು ಮಾಡ್ಬಿಟ್ಟ? ಅಯ್ಯೋ ಇಲ್ಲ ಅಣ್ಣ, ಅವರು ಅದೇ ಹೆಸರನ್ನ ಹೇಳಿ ಅಮ್ಮವ್ರನ್ನ ಕರ್ಕೊಂಬರೋದಕ್ಕೆ ಹೇಳಿದ್ರು. ಆ ತರ ಹೆಸರಿನವ್ರು ನನ್ಗೆ ಯಾರು ಪರಿಚಯ ಇಲ್ಲ, ಅವ್ರನ್ನ ಹೋಗೋದು ಕೇಳು. ಆದ್ರೆ ಅಮ್ಮವ್ರೆ, ಅವರು ನಿಮ್ಮನ್ನ ನೋಡ್ಬೇಕು ಅಂತ ಲಗೇಜ್ ಸಮೇತ ಬಂದಿದ್ದಾರೆ. ನಾನು ಗೋವಿಂದಣ್ಣ ಅವ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋದಕ್ಕೆ ನೋಡಿದ್ವಿ. ಆದ್ರೆ ಅವರು ನೀವು ಬರೋವರೆಗೂ ನಾನೇನು ಹೇಳೋದಿಲ್ಲ, ನೀವು ಬಂದ್ರೇನೆ ಹೇಳೋದು ಅಂತ ಹೇಳ್ತಿದ್ದಾರೆ. ಅಮ್ಮ ಬರ್ತಿದ್ದಾರೆ. ರಾಜೇಶ್ವರಿ, ಚೆನ್ನಾಗಿದ್ದೀಯಾ? ಬಾ ಕೂತ್ಕೋ. ಹೀಗೆ ನಿಂತ್ಕೊಂಡು ಇಷ್ಟೊಂದೆಲ್ಲ ಮರ್ಯಾದೆ ಕೊಡೋದು ಬೇಕಾಗಿಲ್ಲ. ಸಮ್ಮು, ಅಲ್ಲ ಇವ್ರು ಯಾರು? ನಿಮ್ಮಮ್ಮನ ಹೆಸರು ಹಿಡಿದು ಕರಿತಿದ್ದಾರೆ. ಬಹುಶಃ ಎಡಗಡೆಯಿಂದ ಎದ್ದು ಬಂದಿದ್ದಾರೆ ಅನ್ಸುತ್ತೆ. ನಿಮ್ಮಮ್ಮ ಸಿಡಿಯೋ ಮುಂಚೆ ಇವರು ಇಲ್ಲಿಂದ ಹೋದ್ರೆ ಉಳಿಗಾಲ, ಇಲ್ಲಾಂದ್ರೆ ಯಮ ಗಂಡ ಕಾಲ. ಯಾಕೆ ರಾಜೇಶ್ವರಿ, ಮಾತೇ ಬರ್ದೇ ಇರೋಳ್ ತರ ನೋಡ್ತಿದೀಯಾ? ಬಾ ಕೂತ್ಕೋ. ಏಯ್, ಯಾರ್ ನೀನು? ನನ್ನ ಮನೆಗೆ ಬಂದು ನನ್ನ ಮುಂದೆನೆ ದೌಲತ್ ತೋರಿಸ್ಕೊಂಡು ಕುತ್ಕೊಂಡಿದ್ಯಾ? ಹೇಳ ಮೇಲೆ. ನಾನ್ ಯಾಕೆ ಎದ್ದೇಳ್ಬೇಕು ರಾಜೇಶ್ವರಿ? ಇನ್ನೊಂದು ಸಲ ನನ್ನ ಹೆಸರು ಹಿಡಿದು ಕರೆದ್ರೆ ಚೆನ್ನಾಗಿರಲ್ಲ. ನನ್ನ ಹೆಸರು ಹಿಡಿದು ಕರೆಯೋದಕ್ಕೂ ಯೋಗ್ಯತೆ ಬೇಕು. ನಂಗೆಲ್ಲ ಯೋಗ್ಯತೆ ಇರೋದಕ್ಕೇನೆ ಹೀಗ್ ಕರಿತಾ ಇರೋದು. ರಾಜೇಶ್ವರಿ. ಆಮೇಲೆ ಈ ಮನೆ ಮೇಲೆ ನಿನಗೆಷ್ಟು ಹಾಕಿದ್ಯೋ ನನಗೂ ಅಷ್ಟೇ ಹಾಕಿದೆ. ರೀ, ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಮೊದಲು ನೀವ್ ಯಾರು ಅನ್ನೋದನ್ನ ಹೇಳಿ, ಇಲ್ಲಾಂದ್ರೆ ಪೊಲೀಸ್ ಅವ್ರನ್ನ ಕರ್ಸ್ಬೇಕಾಗತ್ತೆ. ಪೊಲೀಸ್ನವ್ರನ್ನಲ್ಲ, ಮಿಲಿಟರಿ ಅವ್ರನ್ನ ಕರೆಸಿದ್ರು ಈ ವಜ್ರೇಶ್ವರಿಗೆ ಏನು ಮಾಡಕ್ಕಾಗಲ್ಲ. ನೋಡು, ಜಾಸ್ತಿ ಮಾತಾಡ್ಬೇಡ. ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದಿದ್ಯಾ ಅದನ್ನ ಹೇಳು. ಮನೆ ಒಳಗಡೆ ಬಂದು ಇಲ್ಲಿ ಕೂತಿದ್ರು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ರಾಜೇಶ್ವರಿ? ಸರಿ ಬಿಡು, ನಾನೇ ಹೇಳ್ತೀನಿ. ನಾನು ನಿನ್ನ ತಂಗಿ ರಾಜೇಶ್ವರಿ. ಸಾರಿ, ರಾಜೇಶ್ವರಿ ಅಕ್ಕ. ಏನು
ನೀನು ನನ್ ತಂಗಿನ ನಿನ್ಗೇನ್ ತಲೆ ಕೆಟ್ಟಿದ್ಯಾ? ತಂಗಿ ಅಂದ್ರೆ ನೀನ್ ಒಡ ಹುಟ್ಟಿದ ತಂಗಿ ಅಲ್ಲ, ನಿನ್ ಗಂಡನ್ ಜೊತೆ ಒಟ್ಟಿಗೆ ಬಾಳ್ಬೇಕಾಗಿರೋ ಅವ್ರ ಎರಡನೇ ಹೆಂಡತಿ.